ಕಾಗಿನೆಲೆ ಗುರುಪೀಠದ ದೀಪಾನಂದಿತ ಕ್ಷಣ. ತಿಂಥಣಿ ಶಾಖಾಮಠದ ಶ್ರೀ 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 ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಇಹಲೋಕ ತ್ಯಜಿಸಿದರು. ಕರ್ನಾಟಕದ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬದುಕಿಗೆ ಅಮೂಲ್ಯ ಕೊಡುಗೆ ನೀಡಿದ ಕಾಗಿನೆಲೆ ಗುರುಪೀಠದ ತಿಂಥಣಿ ಶಾಖಾಮಠದ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಇಹಲೋಕ ತ್ಯಜಿಸಿರುವುದು ನಾಡಿಗಷ್ಟೇ ಅಲ್ಲ, ದೇಶ ವಿದೇಶಗಳಲ್ಲಿರುವ ಅನೇಕ ಭಕ್ತರು ಹಾಗೂ ಶಿಷ್ಯವೃಂದಕ್ಕೆ ಅಪಾರ ದುಃಖವನ್ನುಂಟು ಮಾಡಿದೆ. ತಪಸ್ಸು, ತ್ಯಾಗ, ಸೇವೆ ಮತ್ತು ಸಮರ್ಪಣೆಯೇ ಅವರ ಜೀವನದ ಮೂಲ ತತ್ವವಾಗಿತ್ತು. ಸರಳ ಜೀವನ, ಉನ್ನತ ಚಿಂತನೆ ಮತ್ತು ಮಾನವೀಯ ಮೌಲ್ಯಗಳನ್ನು ಅಕ್ಷರಶಃ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದ ಮಹಾಸ್ವಾಮಿಗಳು ಧರ್ಮವನ್ನು ಕೇವಲ ಪೂಜಾ ವಿಧಾನವಲ್ಲದೆ ಸಮಾಜ ಪರಿವರ್ತನೆಯ ಶಕ್ತಿಯಾಗಿ ರೂಪಿಸಿದರು. ಸಮಾಜಮುಖಿ ಸೇವೆಯ ಸಾಕಾರ ರೂಪ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಧರ್ಮ, ಶಿಕ್ಷಣ, ಸಂಸ್ಕೃತಿ ಹಾಗೂ ಸಾಮಾಜಿಕ ನ್ಯಾಯದ ಕ್ಷೇತ್ರಗಳಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದರು. ಮಠವನ್ನು ಕೇವಲ ಆಧ್ಯಾತ್ಮಿಕ ಕೇಂದ್ರವಲ್ಲದೆ ಜನಸಾಮಾನ್ಯರ ಆಶ್ರಯವಾಗುವ ಸೇವಾ ಕೇಂದ್ರವಾಗಿ ರೂಪಿಸಿದರು. ಅನಾಥರು, ಬಡವರು, ದೀನದಲಿತರು, ರೈತರು ಹಾಗೂ ಶ್ರಮಜೀವಿಗಳ ಬದುಕಿಗೆ ಬೆಳಕು ತರುವ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಡೆದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಇಂದಿಗೂ ಮಾದರಿಯಾಗಿ ಉಳಿದಿವೆ. ಆಧ್ಯಾತ್ಮಿಕತೆಯೊಂದಿಗೆ ಮಾನವೀಯತೆ, ಅವರ ಉಪದೇಶಗಳಲ್ಲಿ ವೈಷಮ್ಯವಿಲ್ಲದ ಸಮಾಜ, ಸಮಾನತೆ, ಸಹಬಾಳ್ವೆ ಮತ್ತು ಸರ್ವಜನ ಹಿತಾಯ ಎಂಬ ಮೌಲ್ಯಗಳು ಸದಾ ಪ್ರತಿಧ್ವನಿಸುತ್ತಿದ್ದವು. ಧರ್ಮದ ಹೆಸರಿನಲ್ಲಿ ಭೇದ ಭಾವವಲ್ಲ, ಧರ್ಮದ ಮೂಲಕ ಮಾನವೀಯ ಏಕತೆ ಎಂಬ ಸಂದೇಶವನ್ನು ಅವರು ತಮ್ಮ ಜೀವನ ಪೂರ್ತಿ ಸಾರಿದರು. ಮರೆಯಲಾಗದ ನಷ್ಟ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಇಹಲೋಕ ತ್ಯಾಗವು ಕಾಗಿನೆಲೆ ಗುರುಪೀಠಕ್ಕೂ ತಿಂಥಣಿ ಶಾಖಾಮಠಕ್ಕೂ ಸಮಸ್ತ ಶಿಷ್ಯವೃಂದಕ್ಕೂ ಅಪೂರ್ಣೀಯ ನಷ್ಟವಾಗಿದೆ. ಆದರೆ ಅವರು ಬಿತ್ತಿದ ಮೌಲ್ಯಗಳು, ಬೆಳೆಸಿದ ಶಿಷ್ಯರು, ತೋರಿಸಿದ ಮಾರ್ಗ ಕಾಲಾತೀತವಾಗಿ ಸಮಾಜವನ್ನು ಮುನ್ನಡೆಸುತ್ತಲೇ ಇರುತ್ತವೆ. ಶ್ರದ್ಧಾಂಜಲಿ. ಪರಮಪೂಜ್ಯ ಶ್ರೀಗಳ ಪಾವನ ಆತ್ಮಕ್ಕೆ ಭಕ್ತಿಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ. ದುಃಖತಪ್ತ ಭಕ್ತರು, ಶಿಷ್ಯರು ಹಾಗೂ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಗುರುದೇಹ ತ್ಯಜಿಸಬಹುದು, ಆದರೆ ಅವರ ಜ್ಞಾನ, ಮಾರ್ಗದರ್ಶನ, ಆಶೀರ್ವಾದ ಎಂದಿಗೂ ಜೀವಂತವಾಗಿರುತ್ತದೆ.